ಶುಭೋದಯ ಮಕ್ಕಳೇ. ಪಾಠ 1 ದೊಡ್ಡವರ ದಾರಿ. ಇದನ್ನು ಬರೆದಿರೋರು ಬೇಗೋ ರಮೇಶ್. ಪ್ರವೇಶ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಹಲವಾರು ಮರೆಯಲಾಗದ ಘಟನೆಗಳು ನಡೆಯುತ್ತವೆ. ಎಲ್ಲ ಜೀವನದಲ್ಲೂ ಯಾವುದ್ಯಾವುದೋ ಘಟನೆಗಳು ನಡೀತಾನೆ ಇರ್ತವೆ. ಆದರೆ ಕೆಲವೊಂದು ನಮಗೆ ಮರೆಯೋಕ್ಕೆ ಆಗಲ್ಲ. ಅವುಗಳ ಫಲ ಒಮ್ಮೆ ಸಿಹಿ ಮತ್ತೊಮ್ಮೆ ಕಹಿ. ಅದರಲ್ಲೂ ಒಂದು ಒಳ್ಳೆಯದು ಇರ್ಬೋದು ಅಥವಾ ಕೆಟ್ಟದ್ದು ಆಗಿರ್ಬೋದು. ಯಾವುದೇ ಆಗಲಿ ಅತಿಯಾಗಿರೋದನ್ನು ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಕೆಲವು ಘಟನೆಗಳು ಇತರರಿಗೆ ಎಷ್ಟೋ ಅನುಭವ, ಜೀವನ ಪಾಠಗಳನ್ನು ಕಲಿಸಿದ್ದೀವಿ. ಕೆಲವೊಂದು ಘಟನೆಗಳು ಬಹಳ ಜನಕ್ಕೆ ಅನುಭವ ಅಂದರೆ ಅದು ಏನು ಮಾಡಬೇಕು ಮಾಡಬಾರ್ದು ಅನ್ನೋ ಪಾಠ ಕಲಿಸ್ತವೆ ಮತ್ತು ಜೀವನದಲ್ಲಿ ಹೇಗಿರಬೇಕು ಅನ್ನೋದನ್ನ ತಿಳಿಸ್ಕೊಡ್ತವೆ. ಅದರಿಂದ ಮನುಷ್ಯ ಎಚ್ಚರವಾದದ್ದು ಇದೆ ಮತ್ತು ಅದರಿಂದ ಎಚ್ಚರಿತನಾಗಿ ಸರಿಯಾದ ಮಾರ್ಗದಲ್ಲಿ ಜೀವನ ನಡೆಸಿದ್ದು ಹಲವಾರು ಉದಾಹರಣೆಗಳು ಇವೆ. ದಾರ್ಶನಿಕರ ಜೀವನದಲ್ಲಿ ನಡೆದ ಘಟನೆಗಳು ದಾರಿದೀಪಗಳಾಗಿ ಇತರರಿಗೆ ಬೆಳಕು ನೀಡುತ್ತವೆ. ದಾರ್ಶನಿಕರು ಅಂದರೆ ನಮಗೆ ಮುಂದೆ ತರತಕ್ಕಂಥ ಅಂದರೆ ನಮಗೆ ನಾಯಕರಾಗಿರೋರು ತಮ್ಮ ಜೀವನದಲ್ಲಿ ಯಾವ ರೀತಿ ನಡೆಸಿರ್ತಾರೋ ಅದನ್ನು ನಾವು ನೋಡ್ಕೊಂಡ್ಬಿಟ್ಟು ನಮಗೆ ದಾರಿದೀಪ ತಂದ್ಕೊಡ್ತಕ್ಕಂಥವರು ಆಗಿರ್ತಾರೆ. ಅಂಥವರ ಜೀವನದಲ್ಲಿನ ಘಟನೆಗಳು ನಮ್ಮ ಜೀವನದ ಬೆಳಕಿನ ಕಿರಣಗಳನ್ನಾಗಿಸಿಕೊಳ್ಳಬೇಕುದೇ ಎನ್ನ ಆಶಯವಾಗಿದೆ. ಅಂದರೆ ಅವರ ಜೀವನದಲ್ಲಿ ನಡೆತಕ್ಕಂಥ ಘಟನೆಗಳು ನಮಗೆ ಮುಂದಿನ ಜೀವನಕ್ಕೆ ದಾರಿದೀಪವಾಗಲಿ, ಅವನು ಬೆಳಕಿನ ಕಿರಣಗಳನ್ನು ಸೂಸಲಿ ಅನ್ನೋದು ಈ ಪಾಠದ ಆಶಯ ಆಗಿದೆ. ಇಲ್ಲಿ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಡಾಕ್ಟರ್ ರಾಜೇಂದ್ರ ಪ್ರಸಾದರು ಭಾರತದ ಪ್ರಥಮ ರಾಷ್ಟ್ರಪತಿಗಳು ಅಂತಂದರೆ ರಾಷ್ಟ್ರದ ಪ್ರಥಮ ಪ್ರಜೆಗಳು, ರಾಷ್ಟ್ರಾಧ್ಯಕ್ಷರು. ಅವರು ರಾಜೇಂದ್ರ ಪ್ರಸಾದ್ ಅವರು ಭಾರತದ ಪ್ರಥಮ ರಾಷ್ಟ್ರಪತಿಗಳಾಗಿದ್ರಲ್ಲ. ಅತ್ಯಂತ ಉನ್ನತ ಸ್ಥಾನಕ್ಕೇರಿದರು, ಸರಳ ಜೀವನ ನಡೆಸಿದವರು. ಅದು ಬಹಳ ಭಾರತದ ಪ್ರಥಮ ಪ್ರಜೆಗಳವರು. ಅವರು ತುಂಬ ಉನ್ನತ ಮಟ್ಟದಲ್ಲಿದ್ದರೂ ಸಹ ಅವರು ಸರಳ ಜೀವನ ಅಂದರೆ ಸಾಮಾನ್ಯರ ಜೀವನ ಅಂತ ನಡೆಸ್ತಾ ಇದ್ದರು. ಜನಕ ಮಹಾರಾಜನಂತೆ ಅವರದು ಋಷಿ ಸದೃಶ ಜೀವನ. ಜನಕ ಮಹಾರಾಜನು ಸಹ ತುಂಬ ಸರಳವಾದ ಜೀವನ ನಡೆಸ್ತಾ ಇರ್ತಾನೆ. ಋಷಿಗಳು ಸಹ ಯಾವುದೇ ಆಡಂಬರಕ್ಕೆ ಒಳಗಾಗಲ್ಲ ಅಂತ ಜೀವನವನ್ನು ಜನಕ ಮಹಾರಾಜ ನಡೆಸ್ತಾ ಇರ್ತಾನೆ. ಅದೇ ಥರ ರಾಜೇಂದ್ರ ಪ್ರಸಾದರು ಕೂಡ ಅವರು ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು. ಅವರಿಗೆ ಎಷ್ಟೇ ಕೋಪ ಬಂದರೂ ಸಹ ಆ ಸಂದರ್ಭದಲ್ಲಿ ಅವರು ಅದನ್ನು ಹತ್ತಿಕ್ಬಿಟ್ಟು ಶಾಂತ ಮುಖದಿಂದ ನಗುಮುಖದಿಂದ ಇರೋದನ್ನು ಅವರು ನಡೆಸ್ತಾ ಇರ್ತಾರೆ. ಬಾಳಿನಲ್ಲಿ ಶಿಸ್ತು, ಸಮಯ ಪಾಲನೆ ಇವುಗಳಿಗೆ ಭಾರಿ ಮಹತ್ವ ನೀಡುತ್ತಿದ್ದರು. ಅವರ ಜೀವನದಲ್ಲಿ ಶಿಸ್ತು ಅಂದರೆ ಯಾವುದೇ ಆಗಲಿ ಸಮಯ ಪಾಲನೆ ಆಗಬೇಕು, ಶಿಸ್ತು ಅಂದರೆ ಸರಿಯಾಗಿರಬೇಕು ಮತ್ತು ಸಂಯಮ. ಯಾವಾಗೂ ಸಹ ಅವರು ತಮ್ಮ ಸಹನೆಯನ್ನು ಕಳ್ಕೊತಾ ಇರಲಿಲ್ಲ. ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು. ಸೇವಕ ಅಂದರೆ ಯಾರಾದರೂ ಕೆಲಸ ಮಾಡೋದು ಅಲ್ವಾ, ಏನಾದರೂ ಕೆಲಸ ಮಾಡ್ತಾಯಿದ್ರು. ಆದರೆ ಅವರು ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದರು. ನಾನು ಜನಗಳ ಸೇವಕ ಅಂತಲೇ ಯಾವಾಗಲೂ ಹೇಳ್ತಾ ಇದ್ರು. ಅದೇ ಥರ ನಡ್ಕೋತಾ ಇದ್ರು. ಒಂದು ದಿನ ಕಚೇರಿಯ ಕೆಲಸ ಮುಗಿಸಿ ರಾಜೇಂದ್ರ ಪ್ರಸಾದರು ಮನೆಗೆ ಬಂದಾಗ ಅವರ ಒಂದು ಪುಸ್ತಕದ ಹಲವು ಪುಟಗಳು ಅಲ್ಲಲ್ಲಿ ಚೆಲ್ಲಾಪಿಲ್ಲಿಯಾಗಿ ಹರಿದು ಬಿದ್ದಿರುವುದನ್ನು ನೋಡಿದರು. ಹೀಗೆ ಒಂದು ಸಲ ಹೋಗಿ ಅವರ ಆಫೀಸ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾಗ ಏನಾಗುತ್ತೆ, ಅವರ ಯಾವುದೋ ಒಂದು ಪುಸ್ತಕದ ಪುಟಗಳು ಅಲ್ಲಲ್ಲಿ ಹರಿದು ಅಲ್ಲಲ್ಲಿ ಬಿದ್ದಿರೋದನ್ನು ಕಾಣ್ತಾರೆ. ಇದೆಲ್ಲ ಮಕ್ಕಳ ಕೆಲಸ ಎಂಬುದು ಅವರಿಗೆ ಹೊಳೆಯಲು ಹೆಚ್ಚು ವೇಳೆ ಬೇಕಾಗಿಲ್ಲ. ಅವ್ರಿಗೆ ಅನಿಸುತ್ತೋ ಇದೆಲ್ಲ ಸಣ್ಣ ಮಕ್ಕಳು ಮಾಡಿರೋ ಕೆಲಸನೇ ಅಂತ ಅವರಿಗೆ ಗೊತ್ತಾಗೇ ಬಿಡುತ್ತೆ. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕು ಎಂದೆನಿಸಿತ್ತು. ಮಕ್ಕಳೇನೋ ಹರಿದು ಬಿಟ್ಟಿದ್ದಾರೆ, ಆದರೆ ಅವರಿಗೆ ಅರಿವಾಗಬೇಕು, ನಾವು ಇನ್ನೊಂದು ಸಲ ಪುಸ್ತಕನ ಹರಿಬಾರ್ದು, ಅದು ತುಂಬ ಒಳ್ಳೆಯ ಉಪಯುಕ್ತವಾಗಿರತಕ್ಕಂಥ ವಸ್ತು ಅಂತ ತಿಳಿಸ್ಬೇಕಲ್ಲ. ಯಾವ ಥರ ಮಾಡಬೇಕು ಅಂತ ಅವ್ರು ಮಾಡ್ತಾರೆ ನೋಡೋಣ. ಆದರೆ ಆ ಮಕ್ಕಳನ್ನು ಅಪರಾಧಿಗಳಾಗಿಸಲು ಅವರ ಮನ ಒಪ್ಪಲಿಲ್ಲ. ಒಂದು ಉಪಾಯ ಹುಡಿದರು. ಈಗ ಅವ್ರನ್ನ ಕರೆದು ಬೈದು ನೀವು ಈ ಥರ ಕೆಲಸ ಮಾಡಿದಿರಿ, ಹರಿಬಾರ್ದು ಅಂತ ಬುದ್ಧಿವಾದ ಹೇಳೋ ಬದಲಿ ಅವರಿಗೆ ತಮಗೇ ತಿಳಿಬೇಕು ಆ ಥರ ಒಂದು ಉಪಾಯ ಮಾಡ್ತಾರೆ. ಏನು ಅಂತ ನಾವು ನೋಡೋಣ. ಪ್ರಸಾದರು ಮುಖ ಕೈಕಾಲು ತೊಳೆದು ಬಂದರು. ನಿಧಾನವಾಗಿ ಕೋಣೆಯಲ್ಲಿ ಹರಿದು ಬಿದ್ದಿದ್ದ ಪುಸ್ತಕದ ಪುಟಗಳನ್ನು ಒಂದೊಂದಾಗಿ ಎತ್ತಿನ ಮೇಜಿನ ಮೇಲಿಟ್ಟರು. ಅವರು ಕೈಕಾಲು ತೊಳ್ಕೊಂಡು ಬಂದು ಕೋಣೆಯಲ್ಲಿ ಬಂದ್ಬಿಟ್ಟು ಅಲ್ಲೆಲ್ಲ ಯಾವ್ಯಾವ ಪುಟ ಹರಿದು ಬಿದ್ದಿರ್ತೋ ಅವೆಲ್ಲ ಚೆನ್ನಾಗಿ ಜೋಡಿಸ್ಬಿಟ್ಟು ಒಂದು ಮೇಜಿನ ಮೇಲೆ ಇಡ್ತಾರೆ. ಬಳಿಕ ಮಕ್ಕಳನ್ನೆಲ್ಲ ಬಳಿಗೆ ಕರೆದರು. ಆವಾಗ ಮಕ್ಕಳನ್ನೆಲ್ಲ ಕರೀತಾರೆ. ಕರೆದ ತಕ್ಷಣ ಮಕ್ಕಳು ಓಡೋಡಿ ಬಂದರು. ರಾಜೇಂದ್ರ ಪ್ರಸಾದರು ಮಕ್ಕಳೇ ನೋಡಿ, ಇಲ್ಲಿ ಎಷ್ಟೊಂದು ಕಾಗದಗಳು ಹರಿದು ಹೋಗಿವೆ, ಇವೆಲ್ಲ ಪುಸ್ತಕದ ಪುಟಗಳು. ಆವಾಗ ಮಕ್ಕಳನ್ನ ಕರೀತಾರೆ. ಅವ್ರು ಬರ್ತಾರೆ. ನೋಡಿ ಎಷ್ಟೊಂದು ಪುಟಗಳು ಹರಿದೋಗ್ಬಿಟ್ಟಿದೆ ಪುಸ್ತಕದ್ದು, ಇವೆಲ್ಲ ಅದರದೇ ಪುಟಗಳು ಪುಸ್ತಕದ್ದು. ನಿಮ್ಮಲ್ಲಿ ಯಾರು ಎಷ್ಟೆಷ್ಟು ಪುಟಗಳನ್ನು ಹರಿದಿದ್ದೀರೋ ಅವರಿಗೆ ಆ ಪುಟಗಳ ಸಂಖ್ಯೆಗೆ ಅನುಗುಣವಾಗಿ ಕಾಸು ಕೊಡುತ್ತೇನೆ, ಆಗಬಹುದೇ ಎಂದರು. ಅವ್ರು ಏನು ಮಾಡ್ತಾರೆ ನೋಡಿರಿ, ನೀವು ಎಷ್ಟೆಷ್ಟು ಪುಸ್ತಕದ ಪುಟಕ ಹರಿದಿದ್ದೀರೋ ಅಷ್ಟಷ್ಟು ದುಡ್ಡನ್ನು ನಾನು ಕೊಡ್ತೀನಿ, ಆಗ್ಬೋದಾ ಅಂತ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ. ಮಕ್ಕಳು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಮಕ್ಕಳಿಗೆ ಅನಿಸುತ್ತೆ ನಾವು ಹರಿದಿದ್ದಕ್ಕೆ ಬೈತಾರೆ ಅಂತ ಅಂದ್ಕೊಂಡಿದ್ದು, ಆದರೆ ಇವ್ರು ನೋಡಿದ್ರೆ ದುಡ್ಡು ಕೊಡ್ತೀನಿ ಅಂತಾರಲ್ಲ ಅಂತ ಹೇಳ್ಬಿಟ್ಟು ಒಬ್ರಿಗೊಬ್ಬರು ಮುಖ ನೋಡ್ಕೊತಾರೆ. ಒಬ್ಬೊಬ್ಬರು ಕಾಸು ಸಿಗುವುದಲ್ಲ ಎಂದು ಸಂತೋಷದಿಂದ ತಾವು ಹರಿದ ಪುಟಗಳ ಸಂಖ್ಯೆಯನ್ನು ತಿಳಿಸಿದರು. ಮತ್ತು ಅವ್ರಿಗೆ ಖುಷಿನೂ ಆಗುತ್ತಾ, ಹರಿದಿದ್ದಕ್ಕೆ ದುಡ್ಡು ಕೊಡ್ತಾರಲ್ಲ, ಆಯಿತು ನಾವು ಎಷ್ಟೆಷ್ಟು ಪುಟ ಹರಿದಿದ್ದೀವಿ ಅಂತ ಮಕ್ಕಳು ತಾವೇ ಹೇಳ್ತಾರೆ. ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಕಾಸು ಕೊಟ್ಟರು. ಹುಡುಗರಿಗೆ ಖುಷಿ. ಅವ್ರು ಹೇಗೆ ಹೇಳಿದ್ರು ಆ ಥರ ನಡ್ಕೊಂಡ್ರು. ಎಷ್ಟು ಪುಟ ಹರಿದಿದ್ರು ಅವ್ರು ಎಷ್ಟು ಕೊಡಬೇಕು ಅನಿಸುತ್ತೋ ಅಷ್ಟಷ್ಟು ದುಡ್ಡು ಕೊಟ್ಟರು. ಆಗ ಪ್ರಸಾದರು, ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ, ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಆ ಕರೆಗಳು.
ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ, ತಿಳಿಯಿತೆ ಎಂದು ಮಕ್ಕಳಿಗೆ ತಿಳಿಯುವಂತೆ ಹೇಳಿದರು. ಅವರದೆಲ್ಲ ಕೊಟ್ಟ ಮೇಲೆ ಮಕ್ಕಳಿಗೆ ನಿಧಾನಿಗೆ ತಿಳಿಸಿ ಹೇಳ್ತಾರೆ. ಈ ಪುಸ್ತಕಗಳು ನಮಗೆ ಜ್ಞಾನ ಭಂಡಾರ, ನಮಗೆ ಜ್ಞಾನನ ಕೊಡ್ತವೆ, ನಮಗೆ ಯಾವುದು ತಿಳಿದೇ ಇರೋ ವಿಷಯನ ತಿಳಿಸ್ಕೊಡ್ತವೆ. ಮತ್ತು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಆಕಾರಗಂತಂದರೆ ಮೂಲ ಪುಸ್ತಕದಿಂದಲೇ ನಾವೆಲ್ಲ ತಿಳ್ಕೊಡೋದಲ್ವ. ನಮಗೆ ಗೊತ್ತಿಲ್ಲದಿರೋ ವಿಷಯನ ಪುಸ್ತಕಗಳು ನೋಡೇ ತಿಳ್ಕೊತೀವಿ. ಇವು ನಮಗೆ ಬುದ್ಧಿಮತ್ತನ ಹೆಚ್ಚಿಸ್ತವೆ. ಆದ್ದರಿಂದ ಪುಸ್ತಕದ ಪುಟಗಳನ್ನು ಹರಿಬಾರ್ದು. ಇವಾಗ ಗೊತ್ತಾಯ್ತಲ್ವ ನಿಮಗೆ ಅಂತ ಹೇಳ್ತಾರೆ. ಮಕ್ಕಳಿಗೂ ಸಹ ಅರಿವಾಗುತ್ತೆ, ಹೌದು ನಾವು ಇದು ಮಾಡಬಾರ್ದಾಗಿತ್ತು ಅಂತ. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಯಿತು. ಅವರೆಲ್ಲ ರಾಜೇಂದ್ರರಿಗೆ, ತಾತ, ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಹರಿಯುವುದಿಲ್ಲ, ಜೋಪಾನ ಮಾಡುತ್ತೇವೆ ಎಂದು ಪ್ರಮಾಣ ಮಾಡಿದರು. ಅದಾದ ತಕ್ಷಣ ಮಕ್ಕಳಿಗೆ ತಪ್ಪನ ಅರಿವು ಆಗೇ ಬಿಟ್ಟಿರುತ್ತೆ. ಅವಾಗ ಹೇಳ್ತಾರೆ, ಆಯಿತು ತಾತ, ಇನ್ಮೇಲೆ ನಾವು ಯಾವತ್ತೂ ಸಹ ಪುಸ್ತಕದ ಪುಟಗಳನ್ನು ಹರಿಯೋದಿಲ್ಲ ಅಂತ ಪ್ರಮಾಣ ಮಾಡಿ ಹೇಳ್ತಾರೆ. ಪ್ರಸಾದರಿಗೆ ಸಮಾಧಾನವಾಯಿತು, ಅವರಿಗೂ ಸಹ ಸಮಾಧಾನ ಆಯಿತು. ಮಕ್ಕಳಲ್ಲಿ ಅಪರಾಧಿ ಮನೋಭಾವ ಮೂಡಲಿಲ್ಲ. ದೊಡ್ಡ ವ್ಯಕ್ತಿಗಳೇ ಹಾಗೆ ಕೋಪ, ಅಸಹನೆ, ತಾಳ್ಮೆಗಿಡುವುದು ಇವೆಲ್ಲ ಅದರಿಂದ ದೂರ. ಪ್ರಗತಿಯ ಗುಟ್ಟೆ ಅದು. ಅದಕ್ಕೆ ಎಲ್ಲ ದೊಡ್ಡವರ ರೀತಿ ನೀತಿನೇ ಹಾಗೆ. ಅವರು ಏನು ಮಾಡಬೇಕೋ ಅದನ್ನು ಮಾಡಿರ್ತಾರೆ. ಅಂದರೆ ಉಪಾಯವಾಗಿ ಮಕ್ಕಳಿಗೆ ಬುದ್ಧಿ ತಂದು ಕೊಟ್ಟಿರ್ತಾರೆ. ಇಲ್ಲಿ ಗೊತ್ತಾಗುತ್ತೆ ಮಕ್ಕಳಿಗೆ ನಾವು ಪುಸ್ತಕ ಹರಿದಿದ್ದು ಒಳ್ಳೆಯದಲ್ಲ ಅಂತ. ಹೀಗೆ ಸಹ ದೊಡ್ಡವರು ತಮ್ಮ ಮಾರ್ಗನ ಕಂಡುಕೊಂಡಿರ್ತಾರೆ. ಯಾರಿಗೂ ತೊಂದರೆನೂ ಆಗಬಾರ್ದು, ಅವರಿಗೆ ಅಸಮಾಧಾನ ಆಗಬಾರ್ದು, ಆ ಥರ ಬುದ್ಧಿ ಹೇಳ್ತಿರ್ತಾರೆ. ಇನ್ನೊಂದು ಉದಾಹರಣೆ ಡಾಕ್ಟರ್ ಜಾಕಿರ್ ಹುಸೇನ್ ಬಗ್ಗೆ ಹೇಳ್ತಾರೆ. ಅವರು ಏನು ವ್ಯಕ್ತಿತ್ವ ಮೆರೆದಿದ್ರು ನೋಡೋಣ. ಡಾಕ್ಟರ್ ಜಾಕಿರ್ ಹುಸೇನರು ಭಾರತೀಯ ಶಿಕ್ಷಣದ ಅಭಿವೃದ್ಧಿ ಹಾಗೂ ಸುಧಾರಣೆ ಕುರಿತಂತೆ ಹಲವು ಪುಸ್ತಕಗಳನ್ನು ಬರೆದವರು. ಡಾಕ್ಟರ್ ಜಾಕಿರ್ ಹುಸೇನ್ ಅವರು ಭಾರತೀಯ ಶಿಕ್ಷಣದಲ್ಲಿ ಅಂದರೆ ನಾವು ಏನು ಓದ್ತಾ ಇದ್ದೀವಿ ಅದರಲ್ಲಿ ಯಾವ್ಯಾವ ಸುಧಾರಣೆ ಬರಬೇಕು ಪುಸ್ತಕಗಳೇ ಅನ್ನೋದಕ್ಕೆ ಸಹ ಪುಸ್ತಕ ಬರೆದಿದ್ರು. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಬಳಿಕ ಬಿಹಾರದ ರಾಜ್ಯಪಾಲರಾಗಿ, ಭಾರತದ ಉಪರಾಷ್ಟ್ರಪತಿಗಳಾಗಿ, ಅನಂತರ ರಾಷ್ಟ್ರಪತಿಗಳಾಗಿ ದುಡಿದವರು. ಅವರು ಜಾಕಿರ್ ಹುಸೇನ್ರವರು ಭಾರತ ಸ್ವತಂತ್ರ ಬಂದ ಮೇಲೆ ಬಿಹಾರದ ರಾಜ್ಯಪಾಲರಾಗಿದ್ದರು ಮತ್ತು ಭಾರತದ ಉಪರಾಷ್ಟ್ರಪತಿಗಳು ಆಗಿದ್ದರು. ಮತ್ತು ಬಿಹಾರದ ರಾಜ್ಯಪಾಲರಾಗಿ, ಉಪರಾಷ್ಟ್ರಪತಿಗಳಾಗಿ, ಅನಂತರ ರಾಷ್ಟ್ರಪತಿಗಳಾಗಿ ಅಂದರೆ ರಾಷ್ಟ್ರಾಧ್ಯಕ್ಷರಾಗಿ ಸಹ ಕೆಲಸ ಮಾಡಿದ್ದಾರೆ. ಕೆಲ ಕಾಲ ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿದ್ದರು. ಮತ್ತು ಕೆಲ ಕಾಲ ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯ ಅಲಿಗಢದಲ್ಲಿದೆ. ಅಲ್ಲಿ ವಿಶ್ವವಿದ್ಯಾನಿಲಯಕ್ಕೆ ಕುಲಪತಿಗಳು ಅಂದರೆ ಅತ್ಯಂತ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದರು. ಶಿಕ್ಷಣ ಅವರ ಪ್ರಮುಖ ಕಾರ್ಯಕ್ಷೇತ್ರವಾಗಿತ್ತು. ಅವರು ಶಿಕ್ಷಣದಲ್ಲೇ ಅಪಾರ ಕೆಲಸ ಮಾಡಿದರು. ಅದ್ರ ಬಗ್ಗೆನೇ ನಿರತರಾಗಿ ಕೆಲಸ ಮಾಡ್ತಾಯಿದ್ರು. ದೆಹಲಿಯ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ ಉನ್ನತ ಶಿಕ್ಷಣಕ್ಕೆ ಹೆಸರಾದ ಸಂಸ್ಥೆ. ಇಲ್ಲಿ ದೆಹಲಿಯಲ್ಲಿ ಒಂದು ಅತ್ಯುನ್ನತ ಹೆಸರಾದ ಒಂದು ವಿಶ್ವವಿದ್ಯಾಲಯ ಇದೆ, ಅದು ಜಾಮಿಯಾ ಮಿಲಿಯಾ. ಅದರ ಸ್ಥಾಪಕರಾದ ಡಾಕ್ಟರ್ ಜಾಕಿರ್ ಹುಸೇನರು ಅವರು ತಮ್ಮ ಜೀವನದ ಬಹುಭಾಗವನ್ನು ಆ ವಿಶ್ವವಿದ್ಯಾಲಯದಲ್ಲೇ ಕಳೆದರೆನ್ನಬಹುದು. ಅದನ್ನು ಸ್ಥಾಪನೆ ಮಾಡಿದವರೇ ಡಾಕ್ಟರ್ ಜಾಕಿರ್ ಹುಸೇನರು. ನಾವು ಹೇಗೆ ಮನೆಯಲ್ಲಿ ತುಂಬ ಹೊತ್ತು ಕಳಿತೀವೋ ಹಾಗೆ ಅವರು ಆ ವಿಶ್ವವಿದ್ಯಾಲಯದಲ್ಲೇ ತುಂಬ ಜೀವನವನ್ನು ಅಲ್ಲೇ ಕಳೆದು ಬಿಟ್ಟಿದ್ದಾರೆ. ಅಂದರೆ ಅದಕ್ಕಾಗಿ ಸತತ ಕೆಲಸ ಮಾಡ್ತಾನೆ ಇದ್ದಾರೆ. ಅಲ್ಲಿನ ಒಂದು ಘಟನೆ ತುಂಬ ರೋಚಕವಾಗಿದೆ. ಅಲ್ಲಿ ಒಂದು ಘಟನೆ ಇದೆ ಅಂತ ಯಾವುದು ನೋಡೋಣ. ಡಾಕ್ಟರ್ ಜಾಕಿರ್ ಹುಸೇನರು ಶಿಸ್ತು ಮತ್ತು ಶುಚಿಗೆ ಅಪಾರ ಮಹತ್ವ ನೀಡುತ್ತಿದ್ದರು. ಇವರು ಸಹ ಶಿಸ್ತು ಅಂದರೆ ಯಾವ ಸಂದರ್ಭದಲ್ಲಿ ಯಾರು ಹೇಗಿರಬೇಕೋ ಅದೇ ಥರ ಇರಬೇಕು. ಮತ್ತು ಶುಚಿ ಅಂದರೆ ಯಾವಾಗಲೂ ಸ್ವಚ್ಛತೆಗೆ ಪ್ರಾಧಾನ್ಯ ಕೊಡ್ತಾಯಿದ್ರು. ಎಲ್ಲ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶುಚಿಯಾದ ಬಟ್ಟೆಗಳನ್ನು ಧರಿಸಿ ಕಾಲೇಜಿಗೆ ಬರಬೇಕು ಹಾಗೂ ಕಾಲಿಗೆ ಹಾಕಿದ ಬೂಟುಗಳನ್ನು ಚೆನ್ನಾಗಿ ಪಾಲಿಷ್ ಮಾಡಿರಬೇಕು ಎಂದು ಹೇಳುತ್ತಿದ್ದರು. ಈಗ ಮಕ್ಕಳು ಕಾಲೇಜಿಗೆ ಬರಬೇಕಾದ್ರೆ ಸ್ವಚ್ಛವಾದ ಬಟ್ಟೆ ಹಾಕೋಬೇಕು. ಮತ್ತು ಏನು ಯೂನಿಫಾರ್ಮಲ್ಲಿ ಶೂಸ್ ಹಾಕೊಂಡ್ಬರ್ತಿರ್ತಾರಲ್ಲ ಅದನ್ನು ಪಾಲಿಷ್ ಅಂದರೆ ಚೆನ್ನಾಗಿ ಹೊಳಪು ಬರಂಗೆ ಹಾಕ್ಕೊಂಡು ಬರಬೇಕು ಅಂತ ಹೇಳ್ತಿರ್ತಾರೆ. ಆದರೆ ಎಷ್ಟೋ ವಿದ್ಯಾರ್ಥಿಗಳು ಜಾಕಿರ್ ಹುಸೇನರು ಹೇಳಿದ್ದನ್ನು ಸರಿಯಾಗಿ ಪಾಲಿಸುತ್ತಿರಲಿಲ್ಲ. ಕೆಲವರು ಹಾಕೊಂಡ್ಬರ್ತಿರ್ತಾರೆ, ಕೆಲವರು ಅವ್ರ ಮಾತೇನು ಗಣನೆಗೆ ತಗೊಳ್ಳೋದಿಲ್ಲ. ಎಷ್ಟು ಹೇಳಿದ್ರು ಸಹ ಹಾಗೆ ಬರ್ತಾ ಇರ್ತಾರೆ. ಇದರಿಂದ ಶಿಸ್ತಿಗೆ ಭಂಗವಾಗುವುದೆಂದು ಹುಸೇನರು ಅಭಿಪ್ರಾಯಪಟ್ಟರು. ಅವರಿಗೆ ಅನಿಸುತ್ತೆ ಇದರಿಂದ ಎಲ್ಲರೂ ಒಂದು ಥರ ಇದ್ದಾಗ ಎಲ್ಲರೂ ಶಿಸ್ತು ಇರಬೇಕು, ಆದರೆ ಕೆಲವರು ಇದನ್ನು ಮಾಡ್ತಾ ಇಲ್ಲ, ಇದು ಶಿಸ್ತಿಗೆ ಭಂಗ ಆಗುತ್ತೆ ಅಂದ್ಕೊಂಡ್ಬಿಟ್ಟು ಅದಕ್ಕೇನಾದರೂ ಒಂದು ಉಪಾಯ ಮಾಡಬೇಕಲ್ಲ ಅಂತ ಹೇಳಿ ಬುದ್ಧಿ ಕಲಿಸೋಕ್ಕೆ ಏನು ಮಾಡ್ತಾರೆ ನೋಡೋಣ. ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸೋ ತಾವೇ ಒಂದು ದಾರಿ ಕೊಂಡುಕೊಂಡರು. ಅವರು ಒಂದು ದಾರಿ ಕಂಡ್ಕೊತಾರೆ ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸ್ಬೇಕು ಅಂತ. ಯಾವುದೋ ಒಂದು ದಿನ ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ ಜಾಕಿರ್ ಹುಸೇನರು ಒಬ್ಬ ಬೂಟ್ ಪಾಲಿಷ್ ಹಾಕುವನ ವೇಷದಲ್ಲಿ ಕುಳಿತದ್ದು ವಿದ್ಯಾರ್ಥಿಗಳಿಗೆ ಗಮನಕ್ಕೆ ಬಂತು. ನೋಡಿ, ಎಷ್ಟು ಸಲ ಹೇಳಿದರು ವಿದ್ಯಾರ್ಥಿಗಳು ಬೂಟ್ ಪಾಲಿಷ್ ಮಾಡ್ದೆ ಹಾಗೆ ಹಾಕೊಂಡ್ಬರ್ತಾಯಿದ್ರು. ಹೇಳಿ ಅವರು ಇಲ್ಲ ಇವರಿಗೆ ಹೇಗಾದರೂ ಬುದ್ಧಿ ಕಲಿಸ್ಬೇಕು ಅಂತೇಳಿ ತಾವೇ ಸಹ ಬೂಟ್ ಪಾಲಿಷ್ ಮಾಡ್ತಕ್ಕಂಥ ವೇಷ ಹಾಕ್ಕೊಂಡು ವಿಶ್ವವಿದ್ಯಾಲಯದ ಮುಂದೆ ಕೂತ್ಕೋತಾರೆ. ಅಂದರೆ ಮಕ್ಕಳು ಬೂಟ್ ಪಾಲಿಷ್ ಮಾಡಿ ಕಳಿಸ್ತಾ ಇರ್ತಾರೆ. ಕುಲಪತಿಗಳ ಕೈಯಲ್ಲಿ ಪಾಲಿಷ್ ಡಬ್ಬಿ, ಬ್ರಷ್ ಹಿಡಿದು ಕುಳಿತಿದ್ದ ದೃಶ್ಯ ಕಂಡು ವಿದ್ಯಾರ್ಥಿಗಳು ತಮ್ಮ ವರ್ತನೆಗೆ ನಾಚಿದರು. ಕುಲಪತಿಗಳು ಅಂದರೆ ಇಡೀ ವಿಶ್ವವಿದ್ಯಾಲಯಕ್ಕೆ ಪ್ರಮುಖರು, ಅತ್ಯುನ್ನತ ಸ್ಥಾನದವರು. ಅವರು ಪಾಲಿಷ್ ಡಬ್ಬಿ ಇಟ್ಕೊಂಡ್ಬಿಟ್ಟು ನಮಗೆ ಬುದ್ಧಿ ಕಲ್ಸೋಕೆ ಹಿಂಗೆ ಮಾಡಿದಲ್ಲ ಅಂತ ಅವರಿಗೆ ತುಂಬ ನಾಚಿಕೆ ಆಗುತ್ತೆ. ಒಂದಿಬ್ಬರು ಪಾಲಿಷ್ ಮಾಡಿಸಿಕೊಂಡು ಆಗಿತ್ತು, ಒಂದಿಬ್ಬರು ಅವ್ರಿಗೆ ಗೊತ್ತೇ ಆಗಿರಲ್ಲ, ಅವರು ಪಾಲಿಷ್ ಮಾಡಿಸ್ಕೊಂಡು ಆಗಿರ್ತಾರೆ.
ಅಂದಿನಿಂದ ವಿದ್ಯಾರ್ಥಿಗಳು ನೀಟಾಗಿ ಬಟ್ಟೆ ಹಾಕಿಕೊಂಡು ಬೂಟುಗಳಿಗೆ ಪಾಲಿಶ್ ಹಾಕಿಕೊಂಡು ಕಾಲೇಜಿಗೆ ಬರತೊಡಗಿದರು. ಅವತ್ತಿನಿಂದ ಗೊತ್ತಾಗುತ್ತೆ ನಾವೇನು ತಪ್ಪು ಮಾಡಿದ್ದೀವಿ ಅಂತ. ಅದಕ್ಕೆ ಅವ್ರು ಹೇಳಿದ್ದನ್ನು ಚಾಚು ತಪ್ಪದೆ ಪ್ರತಿದಿನ ನೀಟಾಗಿ ಸ್ವಚ್ಛವಾದ ಬಟ್ಟೆ ಹಾಕ್ಕೊಂಡು ಬೂಟ್ ಪಾಲಿಶ್ ಮಾಡಿಕೊಂಡು ಎಲ್ಲ ಮಕ್ಕಳು ಬರ್ತಾ ಇರ್ತಾರೆ. ಇದು ವಿದ್ಯಾರ್ಥಿಗಳ ಬಾಳಿನಲ್ಲಿ ಶಿಸ್ತು ಬೆಳೆಸಿಕೊಳ್ಳಲು ನೆರವಾಯಿತು. ಈಗ ಅದರಿಂದ ಪ್ರತಿಯೊಬ್ಬರಿಗೂ ಪಾಠ ಆಯಿತು. ನಾವು ಹಿಂಗೆ ಬಂದರೆ ಅವರೇ ನಿಂತ್ಕೊಂಡ್ಬಿಡ್ತಾರೆ ಅಂತೇಳಿ, ಆದ್ದರಿಂದ ಅವ್ರನ್ನ ನಾವು ಪಾಲಿಸಲೇಬೇಕು ಅಂತೇಳಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಅವ್ರು ಹೇಳಿದ್ದನ್ನು ಚಾಚು ತಪ್ಪದೆ ಪಾಲಿಸಿ ಅವತ್ತಿಂದ ಅವರು ಶಿಸ್ತಾಗಿ ಕಾಲೇಜಿಗೆ ಬರ್ತಾ ಇರ್ತಾರೆ. ಶಿಸ್ತು ಮೂಡಿಸಿಕೊಳ್ಳಿ, ಇದು ಜಾಕೀರ್ ಹುಸೇನರ ಆದೇಶವಾಗಿತ್ತು. ಅವರೆಲ್ಲರೂ ಹೇಳ್ತಾ ಇದ್ರು ಶಿಸ್ತು ಮೂಡಿಸಿಕೊಳ್ಳಿ, ಅಂದರೆ ಶಿಸ್ತಿದ್ರೆ ನಾವೊಂದು ಜೀವನದಲ್ಲಿ ಶಿಸ್ತಿದ್ರೆ ಬಹಳ ಒಳ್ಳೆಯದು ಅಂತೇಳಿ ಅವರು ಹೇಳಿದರು. ಇದನ್ನವರು ಒಬ್ಬೊಬ್ಬರು ಒಂದೊಂದು ಥರ ತೋರಿಸ್ಕೊಟ್ರು ನೋಡ್ರಿ. ಅವರು ತಾವು ದುಡ್ಡು ಕೊಟ್ಟು ಮಕ್ಕಳನ್ನ ಒಂದು ದಾರಿಗೆ ತಂದರು, ಏನು ತಪ್ಪಾಯ್ತು ಅಂತ ತೋರಿಸಿದ್ರು. ಇವರು ತಾವೇ ಬೂಟ್ ಪಾಲಿಶ್ ಮಾಡಿ ಕೊಟ್ಬಿಟ್ಟು ಇನ್ನು ಮಕ್ಕಳು ಇದರಿಂದ ಪಾಠ ಕಲೀಲಿ ಅಂತ ಹೇಳ್ಬಿಟ್ಟು ಯಾವುದೇ ಕೆಲಸಕ್ಕೂ, ಅಂದರೆ ಅವರು ಅತ್ಯುನ್ನತ ಸ್ಥಾನದಲ್ಲಿದ್ದರು, ಅಷ್ಟು ಕೀಳಾದ ಕೆಲಸ ಮಾಡಿ ಮಕ್ಕಳಿಗೆ ಬುದ್ಧಿ ತಂದುಕೊಟ್ರು. ಹೀಗೆ ದೊಡ್ಡವರು ಯಾವ ಥರ ನಮಗೆ ಬುದ್ಧಿ ಹೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಾವು ಅವ್ರು ಹೇಳಿದ್ದನ್ನು ಅನುಸರಿಸ್ಕೊಂಡು ಮಾಡಿದ್ರೆ ಅದನ್ನು ಪಾಲಿಸಬೇಕು.